ಈಗ ನಿಮ್ಮ ಜೊತೆ ವೃತ್ತಿ ಕಲಾವಿದರು ಮಾಡಿದಾರ ಅಥವಾ ನೀವು ವೃತ್ತಿ ಕಲಾವಿದ್ರ ಜೊತೆನೂ ಮಾಡಿದಿರ ಹವ್ಯಾಸಿ ಮೇಳಕ್ಕೆ ಹೋಗಿಲ್ಲ ನಾನು, ಬಟ್ ವೃತ್ತಿ ಕಲಾವಿದರು ಅಂತ ಅನ್ಸ್ಕೊಂಡಂತಹ ಯಾಜಿಯವ್ರ ಜೊತೆ ವೇಷ ಮಾಡಿದೀನಿ, ಮಂಟಪರ ಜೊತೆ ಕೆಲವು ವೇಷ ಮಾಡಿದೀನಿ, ತೋಟಿ ಮನೆಯವ್ರ ಜೊತೆ ಮಾಡಿದೀನಿ, ಕೆಲವು ಒಳ್ಳೆ ಕಲಾವಿದ್ರ ಜೊತೆ ಮಾಡಿದೀನಿ, ತುಂಬಾ ಮಾಡಿಲ್ಲ. ತಲೆ ತಗ್ಗಿಸಿ ನಿಂತಿದ್ದರು, ಓರೆ ನೋಟದಿಂದ ಮಣಿ ಮಂಟಪದ ಕಡೆಗೆ ಇವರ ನೋಟ. ಈಗಿನ ಪರಿಸ್ಥಿತಿ ಹೇಗೆ? ನಾವು ಕಲಿಯುವಾಗ ಯಾರೆಲ್ಲ ಮಹಿಳೆಯರಿದ್ರು ಅವರಲ್ಲಿ ಇವಾಗ ನನ್ನಷ್ಟು ಆಕ್ಟಿವ್ ಆಗಿ ವೇಷ ಮಾಡ್ತಾ ಇರೋರು ಯಾರು ಇಲ್ಲ. ಅದೊಂದು ನನಗೆ ಹೆಮ್ಮೆ. ಕೆಲವರು ಇದ್ದಾರೆ, ಗಿರಿಜಾ ಹೆಗಡೆ ಅಂತ ಈಗ ಇದ್ರು, ವೀಣಾ ಅಂತ ಇದ್ದಾಳೆ, ಆಮೇಲೆ ಪ್ರಜ್ಞಾ ಮತ್ತಿಹಳ್ಳಿ, ಅವರೆಲ್ಲ ಬೇರೆ 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 ಕಡೆ ಇರೋದಕ್ಕೆ ನನ್ನಷ್ಟು ಅವಕಾಶಗಳು ಅವ್ರಿಗೆ ಈಗ ಸಿಕ್ಲಿಲ್ಲ. ಯಾವ ರೀತಿ ಪಾತ್ರನ ನೀವು ಹೆಚ್ಚು ಇಷ್ಟಪಡ್ತೀರಾ? ನನ್ನ ಕೆದಿಗೆ ಮುಂದ್ಲೆ ವೇಷ ತುಂಬಾ ಇಷ್ಟ. ಮುಂದೆ ಅಂದ್ರೆ ಈಗ ಪುಂಡ್ ವೇಷ ಅಂತ, ಕೃಷ್ಣ ಅತ್ಯಂತ ಪ್ರೀತಿಯಾದಂತ. ಈಗ ನಿಮ್ಮ ಜೊತೆ ವೃತ್ತಿ ಕಲಾವಿದರು ಮಾಡಿದಾರ ಅಥವಾ ನೀವು ವೃತ್ತಿ ಕಲಾವಿದ್ರ ಜೊತೆನೂ ಮಾಡಿದಿರ ಹವ್ಯಾಸಿ? ಮೇಳಕ್ಕೆ ಹೋಗಿಲ್ಲ ನಾನು, ಬಟ್ ವೃತ್ತಿ ಕಲಾವಿದರು ಅಂತ ಅನ್ಸ್ಕೊಂಡಂತಹ ಯಾಜಿಯವ್ರ ಜೊತೆ ವೇಷ ಮಾಡಿದೀನಿ, ಮಂಟಪರ ಜೊತೆ ಕೆಲವು ವೇಷ ಮಾಡಿದೀನಿ, ಮತ್ತೆ ತೋಟಿ ಮನೆಯವ್ರ ಜೊತೆ ಮಾಡಿದೀನಿ, ಕೆಲವು ಒಳ್ಳೆ ಕಲಾವಿದ್ರ ಜೊತೆ ಮಾಡಿದೀನಿ, ತುಂಬಾ ಮಾಡಿಲ್ಲ. ಯಾವ ರೀತಿ ಪಾತ್ರನ ನೀವು ಹೆಚ್ಚು ಇಷ್ಟಪಡ್ತೀರಾ? ನನ್ನ ಕೆದಿಗೆ ಮುಂದ್ಲೆ ವೇಷ ತುಂಬಾ ಇಷ್ಟ. ಅದೇನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಕೆದಿಗೆ ಮುಂದ್ಲೆ ಅಂದ್ರೆ ಈಗ ಪುಂಡ್ ವೇಷ ಅಂತ ಹೇಳ್ತೀವಿ, ಕೃಷ್ಣ ಅತ್ಯಂತ ಪ್ರೀತಿಯ ವೇಷ ನನಗೆ. ಹೌದು, ಅದ್ ಬಿಟ್ರೆ ಸುಧನ್ವ, ಆಮೇಲೆ ದೇವವ್ರತ, ಈ ರೀತಿಯ ಕೆದಿಗೆ ಮುಂದ್ಲೆ ವೇಷ ಅಂದ್ರೆ ಪುಂಡ್ ವೇಷಗಳು ಅದಿಷ್ಟ. ಪಗಡೆ ಅಂತ, ಪೊಗಡೆ ವೇಷ, ಹೌದು, ಕಿರೀಟ ಮತ್ತೆ ಪಗಡೆ ನನ್ನ ಮುಖಕ್ಕೆ, ನನ್ನ ಆಕಾರಕ್ಕೆ, ನನ್ನ ಕುಣಿತದ ಶೈಲಿಗೆ ಕೆದಿಗೆ ಮುಂದಲೆ ಹೊಂದತ್ತೆ. ಒಬ್ಬೊಬ್ಬರ ಪ್ರಕೃತಿಗೆ ಒಂದೊಂದು ರೀತಿಯ ವೇಷಗಳು ಸೂಟ್ ಆಗತ್ತೆ. ಎಲ್ಲಾ ರೀತಿಯ ವೇಷನೂ ಮಾಡಬಹುದು. ಈಗ ನಾನು ಭಸ್ಮಾಸುರನ ಕಂಸನ್ನು ಮಾಡಿದೀನಿ, ಆದ್ರೆ ನನ್ನ ಸ್ವರಕ್ಕೆ, ನನ್ನ ಪರ್ಸನಾಲಿಟಿಗೆ ಅದಷ್ಟು ಹೊಂದೋದಿಲ್ಲ. ನೋಡೋರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ನಮ್ಗೆ ಹೊಂದುವಂತ ವೇಷ ಮಾಡಿದಾಗ ನೋಡೋವರಿಗೂ ಇಷ್ಟ ಆಗತ್ತೆ, ನಮಗೂ ಇಷ್ಟ ಆಗತ್ತೆ, ನಮಗೂ ಆ ಪಾತ್ರ ಒಂದು ಖುಷಿ ಕೊಡುತ್ತೆ. ಇನ್ನು ಕಿರೀಟ ವೇಷದಲ್ಲೂ ಎಲ್ಲ ಭೀಷ್ಮನ್ ಮಾಡಿದೀನಿ, ಅರ್ಜುನನ್ ಮಾಡಿದೀನಿ, ಹನುಮಂತ ತುಂಬಾ ಇಷ್ಟ ಆಗತ್ತೆ ನನಗೆ, ಹನುಮಂತನ ವೇಷ. ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದೀನಿ. ಸ್ತ್ರೀ ವೇಷ ಮಾಡೋದಿಲ್ಲ, ಹಾಸ್ಯ ಆಗೋದಿಲ್ಲ. ಕಿರೀಟ ವೇಷ, ಕೆದಿಗೆ ಮುಂದ್ಲೆ ವೇಷ, ಅದೆರಡನ್ನೂ ಮಾಡ್ತೀನಿ ನಾನು. ಶೃಂಗಾರ ರಸದ ಪಾತ್ರಗಳು ಸ್ವಲ್ಪ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಯಾಕಂದ್ರೆ ಈಗ ಒಂದು ಹೆಣ್ಣಾಗಿ ನನಗೆ ಅದನ್ನ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಆಮೇಲೆ ನನಗೆ ಇಷ್ಟ ಆಗೋದು ಕರುಣಾರಸ ಪ್ರಧಾನ. ಈಗ ರಾಮ, ಲವಕುಶದ ರಾಮ ತುಂಬಾ ಇಷ್ಟ ಕಿರೀಟ ವೇಷದಲ್ಲಿ. ಭೀಷ್ಮನು ತುಂಬಾ ಇಷ್ಟ ನನಗೆ, ಭೀಷ್ಮ ವಿಜಯದ ಭೀಷ್ಮ. ಹಾ, ತುಂಬಾ ಸಲ ಮಾಡಿದೀನಿ. ಆಮೇಲೆ ಹಾಸ್ಯನೂ ಮಾಡೋದಕ್ಕೆ ನಂಗೆ ಬರೋದಿಲ್ಲ. ಅದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ನಮ್ಗೆ ಏನ್ ಬರುತ್ತೆ, ಏನ್ ಬರೋದಿಲ್ಲ ಅನ್ನೋದು ನಮಗ್ ಗೊತ್ತಿರ್ಬೇಕು. ಆಮೇಲೆ ಸ್ತ್ರೀ ವೇಷನು ಇನ್ನೊಂದು, ಈಗ ಮೇಳದಲ್ಲಿ ಅಥವಾ ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಪುರುಷರು ಸ್ತ್ರೀ ವೇಷವನ್ನೇ ಮಾಡ್ತಾರೆ. ಈಗ ಸ್ತ್ರೀಯರೇ ಸ್ತ್ರೀ ವೇಷವನ್ನು ಮಾಡಿದರೆ ಅಂತ ಇಟ್ಕೊಳ್ಳಿ. ಈ ಕೆಲವ್ರು ಹವ್ಯಾಸಿಗಳಲ್ಲಿ ನಾವು ಮಿಕ್ಸ್ ಮಾಡ್ತೀವಿ, ಪುರುಷರು ಮಾಡ್ತಾರೆ, ಮಹಿಳೆಯರು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರ್ತೀವಿ. ಒಂದು ಭಸ್ಮಾಸುರ ಮೋಹಿನಿ ಪ್ರಸಂಗ ಅಂತ ಉದಾಹರಣೆ ತಗೊಂಡ್ರೆ, ಭಸ್ಮಾಸುರನ ಮಾಡಿದಂತಹ ಪುರುಷ ಇದ್ರೆ, ಮಹಿಳೆ ಮೋಹಿನಿಯನ್ನ ಮಾಡಿದರೆ, ಒಂದು ಸನ್ನಿವೇಶದಲ್ಲಿ ಅವನೇನು ಮೋಹಿನಿಯ ವರ್ಣನೆಯನ್ನೆಲ್ಲ ಮಾಡಬೇಕಾಗತ್ತೆ. ಅದು ರಂಗಸ್ಥಳದಲ್ಲಿ ಒಬ್ಬ ಪುರುಷ ಒಂದು ಮಹಿಳೆಯ ವರ್ಣನೆಯನ್ನ ಸ್ವಲ್ಪ ಅತಿರೇಕವಾಗಿ ಮಾಡಿದಾಗ ಸ್ವಲ್ಪ ಆಡ್ ಅನ್ಸುತ್ತೆ, ಅದು ಮನಸ್ಸಿಗೆ ನೋವಾಗುತ್ತೆ, ನೋಡೋವರಿಗೂ ಸ್ವಲ್ಪ ಅಭಾಸ. ಆ ಪಾತ್ರ ಮಾಡಿದಂತಹ ಮಹಿಳೆಗೂ ಸ್ವಲ್ಪ ಅಭಾಸವೇ. ಈಗ ಭಸ್ಮಾಸುರನೂ ಮಹಿಳೆಯಾಗಿ, ಮೋಹಿನಿಯೂ ಮಹಿಳೆಯ ಆದ್ರೆ ತೊಂದರೆ ಇಲ್ಲ. ಒಬ್ಬ ಪುರುಷ ಒಬ್ಬ ಮಹಿಳೆ ಆದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಪುರುಷ ಭಸ್ಮಾಸುರ ಇದ್ರೆ ಪುರುಷರೇ ಸ್ತ್ರೀವೇಷ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ. ಸ್ತ್ರೀವೇಷವನ್ನ ನನಗೆ ಹೊಂದೋದು ಇಲ್ಲ, ನನಗದನ್ನ ಮಾಡೋದಕ್ಕೆ ಇಷ್ಟನೂ ಆಗೋದಿಲ್ಲ. ಬಹುಶಃ ಒಂದು ವ್ಯಕ್ತಿ ತಗೊಂಡಾಗ ಪುರುಷರಲ್ಲಿ ಒಂದಷ್ಟು ಸ್ತ್ರೀ ಅಂಶಗಳಿರ್ತವೆ, ಸ್ತ್ರೀಯರಲ್ಲಿ ಒಂದಷ್ಟು ಪುರುಷರ ಅಂಶಗಳಿರ್ತವೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದೊಂದು ವೇದಿಕೆ ಅಂತ. ನಾನು ಒಂದು ಪುರುಷನಾದ್ರೆ ಹೇಗೆ ಅದೊಂಥರ ನಮಗೆ ಖುಷಿ. ಅದು ಆ ಒಂದು ಪೌರುಷ, ಆ ಒಂದು ಗತ್ತು, ಆ ಒಂದು ವೇಷಭೂಷಣಗಳ ಒಂದು ಚಂದ, ಅದು ನಂಗೆ ಪುರುಷ ವೇಷನೇ ಇಷ್ಟ.
ಹ್ಮ್ 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 ಗದಾ ಯುದ್ಧದ ಭೀಮ ನಂಗೆ ತುಂಬಾ ಇಷ್ಟ, ಹಾ ಹಾ. ಬಹಳ ಸಲ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ನೀವು ಮೀಸೆ ಹಾಕಿನೂ ಕೂಡ ಮಾಡ್ತೀರಾ? ಮೀಸೆ ಕಿರೀಟ ವೇಷಕ್ಕೆ ಮೀಸೆ ಹಾಕೋದೆ, ಭೀಮಂಗ್ ಮೀಸೆ ಇಲ್ಲದಿದ್ರೆ ಹೇಗೆ? ಹೌದು. ಹಾ. ಆವಾಗ ಈಗ ನೀವು ಅಲ್ಲಿ ಪುರುಷರು ಕೂಡ ಇರ್ತಾರೆ, ನೀವು ಬೇರೆ ಹವ್ಯಾಸಿ ಕಲಾವಿದರು ಅಲ್ಲದೇನೆ ವೃತ್ತಿ ಕಲಾವಿದರ ಜೊತೆನೂ ಕೂಡ ನೀವು ಅಭಿನಯಿಸಿದ್ರೆ ಯಕ್ಷಗಾನದಲ್ಲಿ. ಅಲ್ಲಿ ವೃತ್ತಿ ಕಲಾವಿದರು, ಅದ್ರ ಮೇಲೆ ಅವರು ಪುರುಷರು, ಅವರ ಒಂದು ಕುಣಿತ, ಅವರು ಒಂದು ಹಾರೋದು, ಅವರು ಒಂದು ಈ ಚಕ್ರ ಹೊಡೆಯೋದು ಅಂತ ಹೇಳ್ತಾರೆ, ಮಂಡಿ ಹೊಡೆಯೋದು. ಹಾ, ಅದಕ್ಕೆ ಸರಿಯಾಗಿ ನಿಮ್ಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅನ್ಸುತ್ತಾ? ಅವರು ಸರಿಸಮನಾಗಿ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಒಪ್ಕೊಳ್ತೀನಿ. ಯಾಕಂದ್ರೆ ಯಾಜಿಯವರು ಶತ್ರುಘ್ನ ನಂದು ಖುಷಿ ಆಗಿತ್ತು. ಅವ್ರು ಎಷ್ಟು ಚೆನ್ನಾಗಿ ಎದುರು ಕಲಾವಿದರನ್ನ ಬೆಳೆಸ್ತಾರೆ, ಮತ್ತೆ ನಮ್ಗೊಂಚೂರು ಭಯ ಆಗದೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಅದು ಇನ್ನೊಂದು ಪಾತ್ರದವ್ರ ಮೇಲೆ ಡಿಪೆಂಡ್. ಕೆಲವರು ನಮ್ಮನ್ನ ಕಾಲು ಎಳೆಯೋದಕ್ಕೆ, ನಮ್ಮನ್ನ ಅವಮಾನ ಮಾಡೋದಕ್ಕೆ ಬಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಅಂತವ್ರು ಇರ್ತಾರೆ, ನಮಗ್ ಸಿಕ್ಲಿಲ್ಲ, ಇದ್ದಾರೆ, ಕೇಳಿದೀನಿ. ಬಟ್ ಕೆಲವರಿಗೆ ಮಹಿಳೆಯರು ಅಂದ್ರೆ ಅಸಡ್ಡೆ, ಇವ್ರು ಏನ್ ಮಾಡ್ತಾರೆ ಅಂತವ್ರು ನಮಗ್ ಸಿಕ್ಕಿಲ್ಲ. ಕೆಲವ್ರ ಮೆಂಟಾಲಿಟಿ ಇರುತ್ತೆ, ಗೊತ್ತಿಲ್ಲ ನಮಗೇನು ಸಿಕ್ಕಿಲ್ಲ. ಅದರ ಜೊತೆಗೆ ನಾವು ಅವ್ರ ಜೊತೆ ಹೇಗೆ ವ್ಯವಹರಿಸ್ತೀವಿ, ನಾವು ರಂಗಸ್ಥಳದಲ್ಲೇನು ನಮ್ಮ ಪಾತ್ರ ನಾವು ಮಾಡಬರೋದು ಅಷ್ಟೇ. ಅಂಥವರು ನನಗೇನು ಸಿಕ್ಕಿಲ್ಲ. ಪುಣ್ಯಕ್ಕೆ ಯಾಜಿಯವ್ರು ಸಿಕ್ಕಿದ್ದಾರೆ, ತೋಟಿಯವ್ರು ಸಿಕ್ಕಿದ್ದಾರೆ, ಮಂಟಪರು, ಅವರೆಲ್ಲ ನಮ್ಮನ್ನು ತುಂಬ ಪ್ರೀತಿಯಲ್ಲಿ, ಇವರು ಇನ್ನು ಸಣ್ಣವರು, ಇವ್ರನ್ನ ಬೆಳೆಸಬೇಕು, ಅವರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನುವ ಮೆಂಟಾಲಿಟಿಯಲ್ಲೇ ಇದ್ದವರು ಹೊರತು ನಮ್ಮನ್ನ ತುಳಿಬೇಕು ಅನ್ನುವ ಮೆಂಟಾಲಿಟಿಯಲ್ಲಿ ಯಾರು ಬಂದಿದ್ದಿಲ್ಲ. ಈಗ ನೀವು ಮಂಟಪ ಅವ್ರ ಬಗ್ಗೆ ಹೇಳಿದ್ರಿ, ಮಂಟಪ ಅವರು ಸ್ತ್ರೀ ವೇಷಧಾರಿಯಾಗಿ ತುಂಬಾ ಸುಪ್ರಸಿದ್ಧರು. ನಾನು ಚಿಕ್ಕವನಿರುವಾಗ ಕೂಡ, ನಾನು ಇಲ್ಲಿ ವಿದ್ಯಾಪೀಠದಲ್ಲಿ ಯಕ್ಷಗಾನಕ್ಕೆ ಗೆಜ್ಜೆ ಕಟ್ಟಿದಾಗ ಅವ್ರು ನನಗೆ ಮೇಕಪ್ ಮಾಡಿದ್ ನಂಗೆ ಇನ್ನೂ ನೆನಪಿದೆ. ನೀವು ಪುರುಷ ವೇಷಧಾರಿ, ಹಾಗೆ ಆಗ್ಲಿಕ್ಕೂ ಸಾಧ್ಯನಾ? ಅವರು ನಿಮ್ಮ ಯಕ್ಷಗಾನದಲ್ಲಿ, ನಿಮ್ಮ ಆಟದಲ್ಲಿ ಅವ್ರು ಏನ್ ಮಾಡಿದ್ರು? ಪುರುಷ ವೇಷನ ಸ್ತ್ರೀ ವೇಷನೇ. ನಾನು ಅಲ್ಲಿ ಆತರ ಒಂದು ಸನ್ನಿವೇಶ ಏನು ಇರ್ಲಿಲ್ಲ. ಒಂದು ಮೋಹಮೇನಕ್ಕೆ ಇದರಲ್ಲಿ ನಾನು ಒಂದು ಕಣ್ವನಾಗಿ, ಒಂದು ವಿಶ್ವಾಮಿತ್ರನ ಮಂತ್ರಿಯಾಗಿ ಮಾಡ್ತಾ ಇದ್ದೆ. ಅವರಿಂದ ಕಲಿಬೇಕಾದದ್ದು ತುಂಬ ಇದೆ. ಅವರ ಶಿಸ್ತು, ಟೈಮ್ ಅಂದರೆ ಟೈಮ್. 5 ಗಂಟೆಗೆ ಶುರುವಾಗಬೇಕು ಪ್ರೋಗ್ರಾಮ್ ಅಂತಂದರೆ 5 ಗಂಟೆಗೆ 1 ನಿಮಿಷ ಜಾಸ್ತಿನೂ ಇಲ್ಲ, 1 ನಿಮಿಷ ಕಡಿಮೆನೂ ಇಲ್ಲ, ಆ ಥರ. ಅಷ್ಟು ಒಬ್ಬರು ಪ್ರೇಕ್ಷಕರು ಇರಲಿ ಬಿಡಲಿ ಸಂಬಂಧ ಇಲ್ಲ, ಟೈಮ್ ಅಂದರೆ ಟೈಮು. ಆ ಶಿಸ್ತು, ಚೌಕಿಯಲ್ಲಿ ಅವ್ರ ಶಿಸ್ತು, ಆ ಒಂದು ಅಭಿನಯ. ಅವರಿಗೆ ಭಸ್ಮಾಸುರ ಮೋಹಿನಿಯಲ್ಲಿ ಪದ್ಯವೇ ಬೇಡ, ಮೋಹಿನಿಗೆ ಭಸ್ಮಾಸುರನ ಪದ್ಯಕ್ಕೆ ಇವರು ಅಭಿನಯಿಸಿ ಕಾಣಿಸ್ಕೊಳ್ಳುವಂತಹ ಸಾಮರ್ಥ್ಯ ಇರುವವರು. ತುಂಬ ಇಷ್ಟ ನಂಗೆ ಅವ್ರ ಸ್ತ್ರೀವೇಷ ಇರಲಿ, ಅವರ ಗುಣ, ಅವರ ಒಂದು ಅಷ್ಟು ಮೇರು ಕಲಾವಿದರಾದ್ರೂ ನಮ್ಮನ್ನ ಎಷ್ಟು ಡೌನ್ ಟು ಅರ್ತ್ ಅವರು. ತುಂಬ ಇಷ್ಟ ಅವರದ್ದು ಆ ವ್ಯಕ್ತಿತ್ವನೇ ಇಷ್ಟ ನನಗೆ. ಸೂಪರ್ ಸೂಪರ್. ಈಗ ಇನ್ನೊಂದು ಪ್ರಶ್ನೆ ಇದೆ ಮನಸ್ಸಲ್ಲಿ. ನೀವು ಅಲ್ಲಿ ಮತ್ತೆ ನಿಮ್ಮ ಬಾಲ್ಯಕ್ಕೆ ಒಂದ್ಸಲ ಹೋದರೆ, ಅಲ್ಲಿ ನೀವು ಮಹಿಳಾ ಸಮಯ ಅನ್ನುವಂಥ ಮಹಿಳಾ ಒಂದು ತಂಡವನ್ನು ಕಟ್ಟಿದ್ರಿ. ಹೊಸತೋಟ ಮಂಜುನಾಥ ಭಾಗವತರು ನಿಮಗೆ ಅಲ್ಲಿ ಹೇಳ್ಕೊಡ್ತಾ ಇದ್ರು, ಆಮೇಲೆ ಎಲ್ಲ ಕಡೆ ಯಕ್ಷಗಾನ ಮಾಡಿದ್ರಿ. ಈಗಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ? ನೀವು ಅಲ್ಲಿಂದ ಆಯಿತು, ನಿಮ್ಮ ಎಷ್ಟೋ ಜನ ನಿಮ್ಮ ಜೊತೆ ಇರೋರೆಲ್ಲ ಮದುವೆ ಆದರು, ಸಂಸಾರ ಮಾಡೋದಕ್ಕೆ ಬೆಂಗಳೂರಿಗೆ ಬಂದರು, ಇಲ್ಲ ತುಂಬ ಜನ, ಕೆಲವರು ಅಲ್ಲಿ ಇರ್ಬೋದು, ಕೆಲವರು ಹೊರಟೋಗಿರ್ಬೋದು. ಈಗಿನ ಪರಿಸ್ಥಿತಿ ಹೇಗಿದೆ? ನಾವು ಕಲಿಯುವಾಗ ಯಾರೆಲ್ಲ ಮಹಿಳೆಯರಿದ್ರು ಅವರಲ್ಲಿ ಇವಾಗ ನನ್ನಷ್ಟು ಆ್ಯಕ್ಟಿವ್ ಆಗಿ ವೇಷ ಮಾಡ್ತಾ ಇರೋರು ಯಾರೂ ಇಲ್ಲ. ಅದೊಂದು ನನಗೆ ಹೆಮ್ಮೆ. ಕೆಲವರು ಇದ್ದಾರೆ, ಗಿರಿಜಾ ಹೆಗಡೆ ಅಂತ ಈಗ ಇದ್ರು, ವೀಣಾ ಅಂತ ಇದ್ದಾಳೆ, ಆಮೇಲೆ ಪ್ರಜ್ಞಾ ಮತ್ತಿಹಳ್ಳಿ, ಅವರೆಲ್ಲ ಬೇರೆ 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 ಕಡೆ ಇರೋದಕ್ಕೆ ನನ್ನಷ್ಟು ಅವಕಾಶಗಳು ಅವ್ರಿಗೆ ಈಗ ಸಿಕ್ಲಿಲ್ಲ. ಹಾಗಾಗಿ ಬಿಟ್ಟೋಯ್ತು, ಈಗ ಯಾರೂ ಮಾಡ್ತಾ ಇಲ್ಲ ಅವರು. ಈಗಿನ ಮಕ್ಕಳಲ್ಲಿ ಯಾರೂ ಕಲಿತಾ ಇಲ್ಲ, ಕ್ಲಾಸೇ ಇಲ್ಲ ಅಲ್ಲಿ. ಸಾಲ್ಕಣಿಯಲ್ಲಿ, ಸಿರ್ಸಿಲಿ ತುಂಬ ಕ್ಲಾಸ್ ಇದೆ, ತುಂಬ ಜನ ಮಕ್ಕಳು ಕಲಿತಾ ಇದ್ದಾರೆ ಇವಾಗ. ಹಾಗಾಗಿ ನಾವು ಕಲಿತಾ ಇದ್ದಾಗಿನ ಒಂದು 10 ಪಟ್ಟು ಹೆಚ್ಚು ಮಕ್ಕಳು ಇವಾಗ ಕಲಿತಾ ಇದ್ದಾರೆ. ತುಂಬಾ ಏನು ಆಸಕ್ತಿಯಿಂದ ಕಲಿತಾ ಇದ್ದಾರೆ, ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಅಂತಾನೆ ಹೇಳ್ಬಹುದು. ಅಲ್ಲಿ ಯಾರು ಈಗ ಕಲಿಸ್ತಾರೆ? ಈಗ ಮಹಿಳೆಯರಿಗೆ ನಿರ್ಮಲಾ ಗಡಿಗೆ ಹೊಳೆ, ಆಮೇಲೆ ಸುಮಾ ಗಡಿಗೆ ಹೊಳೆ, ಧೀಮ ಯಕ್ಷಗಾನ ಅಂತ ಒಬ್ರು ಪ್ರವೀಣ್ ತಟ್ಟಿಸರ ಅಂತ 3-4 ಕ್ಲಾಸ್ಗಳಿದೆ ಸಿರ್ಸಿಯಲ್ಲಿ. ತುಂಬಾ ಚೆನ್ನಾಗೇ ಕಲಿಸ್ತಾರೆ. ನೀವು ಒಂದ್ಸಲ ನಿಮ್ಮ ಸ್ನೇಹಿತೆಯನ್ನ ಪರಿಚಯ ಮಾಡಿಸಿದ್ರಿ, ಮುಂಚೆ ಸಿದ್ದಾಪುರದಲ್ಲಿ ಸಿಕ್ಕಿದಾಗ. ಅವಳು ಕೂಡ ಮಕ್ಕಳ ಯಕ್ಷಗಾನವನ್ನ ಮಾಡಿಸ್ತಾರೆ ಅಂತ. ಯಾರು ನೆನಪಾಗ್ತಾ ಇಲ್ಲ. ಎನಿವೆ, ಸೊ ಈಗ ಹಾಗಾದ್ರೆ ಅಲ್ಲಿ ಸಿರ್ಸಿಯಲ್ಲಿ, ಸಾಲ್ಕಣಿಯಲ್ಲಿ ಇಲ್ಲದೆ ಹೋದ್ರು ಸಿರ್ಸಿಯಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ನೀವು ನಿಮ್ಮ ಹವ್ಯಾಸಕ್ಕೆ ಇದನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಖುಷಿಗಾಗಿ ಮಾಡ್ತಾ ಇದ್ದೀರಾ, ಯಕ್ಷಗಾನ ಕಲೆಗೆ ಒಂದು ನೀವು ಗೌರವವನ್ನು ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನೀವು ಕಲಿತ ಬಂದ
ದಾರಿ, ನಡೆದು ಬಂದಂಥ ಒಂದು ಹಳೆಯ ಒಂದು ಊರು ಸಂಸ್ಕೃತಿ, ಅಲ್ಲೂ ಕೂಡ ನೀವು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ. ಈಗ ನೀವು ಸಿರ್ಸಿಗೆ ಹೋಗ್ತೀರಾ, ಮಕ್ಕಳಿಗೆ ನೀವು ಕಲಿಸ್ತೀರಾ, ಆ ಥರ ನಾನು ನಂದು ಕ್ಲಾಸು ಅಂತ ಕಲಿಸೋದು ಅಂತ ಇಲ್ಲ. ಈಗ ನಾವು ಬೆಂಗಳೂರಲ್ಲೇ ಇರೋದಕ್ಕೆ ಈಗ ಕೆಲವು ಸ್ಕೂಲ್ ಡೇಸಲ್ಲಿ, ಆಮೇಲೆ ನಮ್ಮ ಲೇಔಟ್ಗಳ ಒಂದು ರಾಜ್ಯೋತ್ಸವ, ಆ ಥರ ಒಂದು ಕಾರ್ಯಕ್ರಮಗಳಲ್ಲಿ ಕೇಳ್ಕೊಳ್ತಾರೆ ಜನ, ಒಂದು ಪದ್ಯಕ್ಕೆ ಮಾಡಿಸ್ಕೊಡ್ತೀರಾ, ಒಂದು ಸ್ವಲ್ಪ ಹೇಳ್ಕೊಡ್ತೀರಾ ಅಂತ. ಆ ಯಕ್ಷಗಾನದ ಬೇಸಲ್ಲಿ ನಾನು ಮೋನೋ ಆ್ಯಕ್ಟಿಂಗ್ ಹೇಳ್ಕೊಡ್ತೀನಿ, ನಾಟಕಗಳನ್ನು, ಸ್ಕಿಟ್ಗಳನ್ನು ಮಾಡಿಸ್ತೀನಿ, ಈಗ ಡ್ಯಾನ್ಸ್ಗಳನ್ನು ಮಾಡಿಸ್ತೀನಿ. ಬಟ್ ಎಲ್ಲ ಬೇಸು ಅದಕ್ಕೆ ಯಕ್ಷಗಾನ. ಈಗ ಅಮೃತ ವಿದ್ಯಾಲಯ ನನ್ನ ಮಗ ಓದ್ತಾ ಇರುವಾಗ ಒಂದು 6-8 ಮಕ್ಕಳಿಗೆ ಗೋಪಾಲ್ ವೇಷ ಮಾಡಿಸಿದ್ದೆ. ಒಂದು 10 ದಿನ ಅವರಿಗೆ ಗೋಪಾಲ್ ವೇಷದ ಮಾತ್ರ ಟ್ರೈನಿಂಗ್ ಕೊಟ್ಟು ಪ್ರೋಗ್ರಾಮ್ ಕೊಡಿಸಿದ್ದೆ. ಮಾತಾ ಅಮೃತಾನಂದಮಯಿ ಅವರಿಗೆ ತುಂಬಾ ಸಂತೋಷ ಆಗಿತ್ತು. ಮತ್ತೆ ಬರೋ ವರ್ಷನೂ ಮಾಡಿ ಅಂತ ಮತ್ತೆ ಮಾಡಿಸಿದ್ರು. ಹೀಗೆ ಬಂದು ಕೇಳೋ ಮಕ್ಕಳಿಗೆ ಕಲಿಸ್ಕೊಡ್ತೀನಿ. ಆದರೆ ರೆಗ್ಯುಲರ್ ಕ್ಲಾಸ್ ಅಂತ ನಾನು ಮಾಡ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ಭಾಗವತಿಗೆ ಅದು ಗೊತ್ತಿದ್ರೆ ಒಳ್ಳೇದು. ಮತ್ತೆ ದೊಡ್ಡದಾದ ಒಂದು ಜಾಗ ಬೇಕು. ಮಕ್ಕಳು ಬರೋದು ಶನಿವಾರ ಭಾನುವಾರನೇ, ನಮ್ಮ ಪ್ರೋಗ್ರಾಮ್ಗಳಿರೋದು ಶನಿವಾರ ಭಾನುವಾರನೇ. ಅದೆರಡು ಕ್ಲಾಶ್ ಆಗತ್ತೆ. ಬರೇ ರಜೆ ಮಾಡೋದೇ ಆಗುತ್ತೆ ಕ್ಲಾಸ್ ಮಾಡಿದ್ರೆ. ಮತ್ತು ಒಳ್ಳೆ ಕಲಿಸುವ ಯಕ್ಷಗಾನ ಗುರುಗಳು ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ. ಯಾರು ನಿಮ್ಮನ್ನ ಕೇಳ್ಕೊಂಡ್ ಬಂದ್ರೆ ನೀವು ಅವ್ರಿಗೆ ಮಾರ್ಗದರ್ಶನ ಹೌದು, ನಾ ಇಲ್ಲಿ ಕಲಿಸ್ತಾರೆ ಹೋಗಿ ಅಂತ ಹೇಳ್ತೀನಿ. ಮತ್ತೆ ಈಗ ಕೆಲವು ಮಹಿಳೆಯರಿಗೆ ನಾವು ಒಂದ್ಸಲ ವೇಷ ಹಾಕಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ. ಈ ಒಂದು 6-8 ಮಹಿಳೆಯರು ಸೇರ್ಕೊಂಡು ನಾವು ಮಹಿಳಾ ಯಕ್ಷಗಾನವನ್ನು ನೋಡಿದ ಮೇಲೆ ನಾವು ಒಂದ್ಸಲ ಈ ವೇಷವನ್ನು ಹಾಕಬೇಕು ಅಂತ ಒಂದು ತುಂಬಾ ಆಸೆ ಬಹಳ ಜನಕ್ಕೆ ಇರುತ್ತೆ. ಅದು ಅವರಿಗೆ ಒಂದು ಸಣ್ಣ ಪದ್ಯಕ್ಕೆ, ಒಂದು 5-6 ನಿಮಿಷದ ಪದ್ಯಕ್ಕೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಆ ಒಂದು ಮೇಕಪ್, ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಅವ್ರವ್ರದಾದ ಒಂದು ಪ್ರೋಗ್ರಾಮ್, ಒಂದು ರಾಜ್ಯೋತ್ಸವನ ಅಥವಾ ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಅವ್ರು ಮಾಡುವಂತವ್ರಿದ್ದಾರೆ. ಈ ರೀತಿಯ ತುಂಬಾ ಜನಕ್ಕೆ ಮಾಡಿಸ್ಕೊಡ್ತೀನಿ. ಈಗ ನಿಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ಏನ್ ಮಾಡಬೇಕು, ಹೇಗೆ ಅಂತ ಅಂದ್ಕೊಂಡಿದ್ದೀರಿ ನೀವು? ಮುಂದಿನ ಯೋಜನೆ ಅಂದರೆ, ಒಂದು ಮಹಿಳೆಗೆ ಸಾಮಾನ್ಯ ಒಂದು 40-45 ವರ್ಷದವರೆಗೆ ಸಾಕಷ್ಟು ವೇಷ ಮಾಡುವುದಾಗಲಿ, ದೈಹಿಕವಾಗಿ ಅವಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾಳೆ. ಒಂದು 50 ವರ್ಷದ ನಂತರ ಈ ರೀತಿ ದೊಡ್ಡ ದೊಡ್ಡ ವೇಷ ಮಾಡಿಕೊಂಡು ಕಟ್ಕೊಂಡು ಕುಣಿಯೋದು, ಭಾಳ ಹೊತ್ತು ಕುಣಿಯೋದು, ಅದೆಲ್ಲ ಸ್ವಲ್ಪ ದೈಹಿಕವಾಗಿ ನಾರ್ಮಲಿ ಅವಳು ವೀಕ್ ಆಗ್ತಾ ಹೋದಾಗ ಆ ಫೀಲ್ಡನ್ನು ಬಿಡೋಕೆ ನಮ್ಗೆ ಮನಸ್ಸಿರಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇರೋದು, ನನಗೆ ತಾಳಮದ್ದಲೆಯಲ್ಲೂ ತುಂಬಾ ಆಸಕ್ತಿ ಇದೆ. ತಾಳಮದ್ದಲೆಯ ನಾವು ಈಗ ಸಾಹಿತ್ಯವನ್ನ, ಮಹಾಭಾರತ, ರಾಮಾಯಣ ಇದೆಲ್ಲ ಅಧ್ಯಯನ ಮಾಡಿಕೊಂಡು ಮಹಿಳೆಯರು ಯಾಕೆ ನಾವು ತಾಳಮದ್ದಲೆಯ ಟೀಮನ್ನು ಕೊಟ್ಕೊಂಡು ಈ ರೀತಿಯ ಪ್ರದರ್ಶನಗಳನ್ನ ಕೊಡಬಾರದು ಅನ್ನೋ ಯೋಚನೆ ಇದೆ. ಆದಷ್ಟು ದಿನ ವೇಷವನ್ನ ಮಾಡೋದು. ತಾಳಮದ್ದಲೆ ಅಂದ್ರೆ ಏನು, ಯಕ್ಷಗಾನಕ್ಕೂ ಮತ್ತು ಇದಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿ ಮುಂದೆ ನಿಮ್ಮ ಅದಕ್ಕೆ ಮಾತನ್ನು ಮುಂದುವರಿಸೋಣ. ತಾಳಮದ್ದಲೆಯಲ್ಲಿ ಯಾವುದೇ ವೇಷ ಕಟ್ಕೊಂಡಿರುವುದಿಲ್ಲ. ಈಗ ನಾವು ಹೇಗೆ ನಾವು ಮಾತಾಡ್ತಾ ಇದ್ದೀವಿ, ಅದು ಶಬ್ದದಲ್ಲಿ, ಸಾಹಿತ್ಯದಲ್ಲಿ ಬರೀ ಮಾತಲ್ಲೇ ಮಂಟಪವನ್ನ ಕಟ್ಟುವಂತ ಒಂದು ಅದ್ಭುತವಾದ ಕಲೆ ಅದು. ಇಲ್ಲಿ ಕುಣಿತ ಮಾತ್ರ ಇರೋದಿಲ್ಲ, ಕುಣಿತ ಇರೋದಿಲ್ಲ, ವೇಷ ಇರೋದಿಲ್ಲ, ತಾಳ ಮತ್ತು ಮದ್ದಲೆ, ಚೆಂಡೆ ಇರೋದಿಲ್ಲ. ಚೆಂಡೆ ಈಗ ಬಳಸಬಹುದು, ಬಳಸಬಾರದು ಅಂತ ಏನಿಲ್ಲ, ಬಳಸ್ತಾರೆ ಕೆಲಸ, ಹಾಗೇನಿಲ್ಲ. ಅದು ತಾಳಮದ್ದಲೆ ಅಂದ್ರೆ ಈಗ ಬೈಟಕ್ ಅದನ್ನ ಕರೆಕ್ಟ್ ಹೇಳ್ಬೇಕಂದ್ರೆ ಬೈಟಕ್. ಅದು ಭಾಗವತರು ಇದಕ್ಕೆ ಹಾಡನ್ನ ಹೇಳ್ತಾರೆ, ಭಾಗವತಿಗೆ ಇರುತ್ತೆ, ಚೆಂಡೆ ಮದ್ಲೆಯವರು ಇರ್ತಾರೆ. ನೀವು ಈಗ ನಿಮ್ಮ ಕುಣಿಯೋದಿಲ್ಲ ಇದೇ ವೇಷದಲ್ಲಿ, ನಿಮ್ಮ ಏನ್ ದಿನ ಹಾಕೊಳ್ತೀರಿ ಅದೇ ವೇಷದಲ್ಲಿ, ಯಕ್ಷಗಾನದ ಮೇಕಪ್ ವೇಷ ಯಾವುದು ಇಲ್ಲದೆ ಕೂತ್ಕೊಂಡು ಅರ್ಥ ಹೇಳಿ ಆ ಪಾತ್ರವನ್ನ ಕಟ್ಟುವಂತ ಒಂದು ಪರಿ ಇದೆಯಲ್ಲ, ಅದು ಅನನ್ಯ ಮತ್ತೆ ಅದ್ಭುತ. ಅಲ್ಲಿ ಜನ ತಮ್ಮ ಇಮ್ಯಾಜಿನೇಷನ್ ನಲ್ಲಿ ಆ ಪಾತ್ರವನ್ನ ಕಲ್ಪನೆ ಮಾಡ್ಕೊಳ್ಬೇಕು. ನೀವು ಹೀಗೆ ಇರುವಾಗ್ಲೇ ನಿಮ್ಮನ್ನ ರಾಮನಾಗೋ, ಕೃಷ್ಣನಾಗೋ, ಕೀಚಕನಾಗೋ, ಮಾಗಧನಾಗೋ ನೀವು ನಿಮ್ಮನ್ನೇ ನೀವು ಬಿಂಬಿಸಿಕೊಳ್ತೀರಿ. ಆ ರೀತಿಯ ಒಂದು ಶಕ್ತಿ ಆ ತಾಳಮದ್ದಲೆಗಿದೆ. ಅಲ್ಲಿ ಭಾಷೆ, ಸಾಹಿತ್ಯ, ನಿಮ್ಮ ವಿದ್ವತ್ತು ತುಂಬಾ ಬುದ್ಧಿಗೆ ಕೆಲಸ ಜಾಸ್ತಿ. ಯಕ್ಷಗಾನದಲ್ಲಿ ನೃತ್ಯ ಇರುತ್ತೆ, ವೇಷ ಇರುತ್ತೆ, ಮೇಕಪ್ ಇರುತ್ತೆ, ನೀವು ರಂಗದಲ್ಲಿ ಅದನ್ನ ಪ್ರತಿಪಾದಿಸ್ತಾ ಇರ್ತೀರಿ. ಅದರಲ್ಲಿ ಮಾತಿಗೆ ತುಂಬ ನೀವು ಒತ್ತು ಕೊಡೋದಿಲ್ಲ. ಬೇಕು ಈಗ ಮಾತು, ಕುಣಿತ ಎಲ್ಲ ಹಿತವಾಗಿ ಅಭಿನಯ ಎಲ್ಲ ಚೆನ್ನಾಗಿ ಸರಿಯಾಗಿ ಇದ್ರೆ ಮಾತ್ರ ಅದು ಒಂದು ಸಂಪೂರ್ಣವಾದ ಒಂದು ಪಾತ್ರ ಚಿತ್ರಣವನ್ನ ನೀವು ಮಾಡಬಹುದು. ಬರೀ ಕುಣಿಯೋದು ಯಕ್ಷಗಾನ ಅಲ್ಲ, ಬರೀ ಮಾತಾಡೋದು ಅಲ್ಲ, ಬರೀ ನೀವು ಚಂದದೊಂದು ವೇಷ ಮಾಡ್ಕೊಂಡು ಬಂದು ನಿಂತ ಒಂದು ವೇಷ ಮಾಡಿದೆಯಷ್ಟೇ, ಪಾತ್ರ ಅಲ್ಲ ಅದು. ವೇಷ ಮಾಡೋದೇ ಯಕ್ಷಗಾನ ಅಲ್ಲ, ಪಾತ್ರ ಆಗ್ಬೇಕು. ಯಾವ ಪಾತ್ರ ಆಗ್ಬೇಕು, ಆ ಪ್ರಸಂಗದಲ್ಲಿ ಆ ಪಾತ್ರ ಹೇಗೆ, ಆ ಪಾತ್ರ ಆಗ್ಬೇಕು. ನೀವು ನಿಮ್ಗೆ ಗೊತ್ತಿದೆ ಅಂತ ಏನೇನೋ ಹೇಳೋದಲ್ಲ. ಫಾರ್ ಎಕ್ಸಾಂಪಲ್, ಆ ಪಾತ್ರಕ್ಕೆ ಸರಿಯಾಗಿ ಕುಣಿಬೇಕು, ಆ ಪಾತ್ರಕ್ಕೆ ಸರಿಯಾಗಿ ಮಾತನಾಡಬೇಕು, ಆ ಪಾತ್ರ ಚಿತ್ರಣವನ್ನ ನೀವು ಸರಿಯಾಗಿ ಮಾಡಬೇಕು. ಕೊಂಡದ ಕುಳಿಯವರು ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ನಮ್ಮನೆ ಸಾಂಬಾರ್ ಬಟ್ಲಲ್ಲಿ ಎಲ್ಲದೂ ಇದೆ ಅಂತ ಎಲ್ಲ ಪದಾರ್ಥಕ್ಕೂ ಎಲ್ಲದೂ ಹಾಕಿದ್ರೆ ಏನಾಗುತ್ತೆ, ಅದು
ನಿಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಇದೆ ಅಂತ ಪಾಯಸಕ್ಕೆ ಹಾಕಾಗತ್ತಾ? ಪಾಯಸಕ್ಕೆ ಏನು ಹಾಕಬೇಕು ಅದನ್ನೇ ಹಾಕಬೇಕು, ಸಾರಿಗೆ ಏನು ಹಾಕಬೇಕು ಅದನ್ನೇ ಹಾಕಬೇಕು, ಅವಾಗ ಮಾತ್ರ ರುಚಿ ಜಾಸ್ತಿ. ಅದು ನಿಮಗೆ ಕುಣಿತ ಗೊತ್ತಿದೆ ಅಂತ ಎಲ್ಲ ಕುಣಿಯುವುದಲ್ಲ. ಈ ರೀತಿ ಆಭಾಸ ಪ್ರಸಂಗಗಳಾಗಿದ್ದುಂಟಾ? ತುಂಬಾ ಆಗ್ತವೆ. ಅದು ಪ್ರೇಕ್ಷಕರಿಗೂ ಗೊತ್ತಾಗುತ್ತಾ ಅಥವಾ ಗೊತ್ತಾಗದೇನೆ ಮ್ಯಾನೇಜ್ ಆಗುತ್ತೆ? ಗೊತ್ತಾಗುತ್ತೆ. ಈಗಿನ ಮಾಧ್ಯಮಗಳಂತೂ ಅದನ್ನ ತಕ್ಷಣವೇ ಬರೆದು ಹಾಕ್ತಾರೆ. ಈ ಪ್ರಸಂಗದ ಈ ಪಾತ್ರಕ್ಕೆ ಹೀಗೆಲ್ಲ ಮಾತಾಡಿದ್ರು, ಹೀಗೆ ಕುಣಿದ್ರು, ಇದು ಅವಶ್ಯಕತೆ ಇತ್ತಾ? ವಿಮರ್ಶೆ ಮರುದಿವಸನೇ ಬಂದಿರುತ್ತೆ ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ಗಳಲ್ಲೋ, ಯಾಕಂದ್ರೆ ನಿಮ್ಗೆ ವಿಡಿಯೋ ಸಿಕ್ಕಿರುತ್ತೆ. ಸರಿಯಾಗಿ ವಿಮರ್ಶೆಯನ್ನ ಪ್ರೇಕ್ಷಕರೇ ಮಾಡ್ಬಿಡ್ತಾರೆ ಇವಾಗ, ಪ್ರಬುದ್ಧ ಪ್ರೇಕ್ಷಕರಾದ್ರೆ. ಕೆಲವರು ಕುಣಿಯೋದನ್ನೇ ನೋಡೋಕೆ ಬರ್ತಾರೆ, ಕೆಲವರು ಮಾತಾಡೋದನ್ನ ಕೇಳಕ್ ಬರ್ತಾರೆ. ಎಲ್ಲದನ್ನು ಹಿತಮಿತವಾಗಿ ನಾವು ಅಳವಡಿಸ್ಕೊಂಡು ಮಾಡಿದರೆ ಆ ಪಾತ್ರ ಚೆನ್ನಾಗಾಗುತ್ತೆ. ಈಗ ಮುಂಚೆ ಯಕ್ಷಗಾನಗಳು ರಾತ್ರಿಯಿಂದ ಬೆಳಗ್ಗೆವರೆಗೆ ನಡೀತಾ ಇತ್ತು. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅಂದರೆ ಒಂದು 8 ತಾಸು ಯಕ್ಷಗಾನ ಪ್ರದರ್ಶನ ನಡೀತಾ ಇತ್ತು. ಈಗ ನೀವು ಹೇಳಿದ್ರಿ ಹವ್ಯಾಸಿ ಕಲಾವಿದರು ಅದನ್ನ ಸಂಜೆ ಮೇಲೆ ಮಾಡ್ತಾರೆ ಅಷ್ಟೇ ಅಲ್ಲ, ಈಗ ಬೇರೆ ವೃತ್ತಿ ಕಲಾವಿದರು ಕೂಡ ನಾನು ನೋಡಿರೋ ಪ್ರಕಾರ ಈಗ ಅದು ಸಮಯ ಮಿತಿ ಎಷ್ಟಕ್ಕೆ ಕಂಪ್ರೆಸ್ ಆಗಿದೆ? ಈಗ ಮಿನಿಮಮ್ 1.5 ಗಂಟೆ. ನಾವೆಲ್ಲ ಯಕ್ಷಗಾನ ಕೇಳಿದಾಗ, ಈಗ ಕೆಲವು ಕಾನ್ಫರೆನ್ಸ್ಗಳಲ್ಲಿ ಕೇಳುವಾಗ ಅರ್ಧ ಗಂಟೆ ಕೊಡ್ತೀವಿ, ಮಾಡ್ತೀರಾ? ಅದಕ್ಕೆ ಯಕ್ಷಗಾನ ಪ್ರಸಂಗ ಮಾಡೋದು ಗೌರವ ಕೊಡಬೇಕು. ಹೌದು, ಯಾಕಂದ್ರೆ ಅದಕ್ಕೊಂದು ಗೌರವ ಕೊಡ್ಬೇಕು. ನಾವು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಕುಣಿಲಿಕ್ಕೆ ಆಗೋದಿಲ್ಲ, ಅದನ್ನ ನಾವು ಮಾಡ್ಲೂಬಾರ್ದು. ನಾನು ಕೇಳಿದ್ರೆ ಯಕ್ಷಗಾನ ಯಾವ ಕಲಾವಿದ್ರು ಮಾಡಬಾರ್ದು, ಅದನ್ನ ನಮ್ಮ ಗೌರವನ್ನ ನಾವು ಇಟ್ಕೋಬೇಕು. ಅದು ಆ ಕಲೆಗೆ ನಾವು ಅಂತ ಕೊಡುವಂತ ಮರ್ಯಾದೆ ಕೊಡ್ಬೇಕಲ್ವಾ. ಅರ್ಧ ಗಂಟೆ ಕೇಳಿದಾಗ ನೀವು ಪ್ರಸಂಗಗಳನ್ನ ಮಾಡುವುದಕ್ಕೆ ಹೋಗ್ಬಾರ್ದು. ಆದ್ರೆ ಯಕ್ಷ ನೃತ್ಯ ಆ ಥರಗಳನ್ನ ಮಾಡ್ಬೋದು ಅದನ್ನ. ಈಗ ನನಗದು ಇಷ್ಟ ಆಗೋದಿಲ್ಲ. ಯಾರೋ ಒಂದು ಮಿನಿಸ್ಟರ್ ಬರ್ತಾರೆ, ಅವ್ರ ಮುಂದೆ ವೇಷ ಹಾಕೊಂಡು ನಿಂತ್ಕೊಳ್ಳೋದು, ಈಗ ರೋಡ್ ಶೋದಲ್ಲಿ ವೇಷ ಹಾಕೊಂಡು ಓಡಾಡೋದು, ಏನದು ಅರ್ಥ ಇದೆಯಾ? ಅದಕ್ಕೆ ಕಲೆಗೆ ಅವಮಾನ ಮಾಡಿದ ಹಾಗಲ್ವಾ? ಹಾಗೆ ಮಾಡಬೇಡಿ. ನಮ್ಮ ಗೌರವನ್ನ ನಾವು ಉಳಿಸ್ಕೋಬೇಕು. ನಾವೇ ಹಿಡಿದಿದ್ರೆ ಯಾರು ಇಡ್ತಾರೆ ಅದನ್ನ? ಆ ರೀತಿ ಮಾಡೋರು ಕೂಡ ಕಲೆಗೆ ಗೌರವ ಕೊಡಬೇಕು. ಅಂದ್ರೆ ಈ ರೀತಿ ಯಾರು ಬರ್ತಾ ಇದ್ದಾರೆ ಅಂದ್ರೆ ಒಮ್ಮೆ ನೀವು ವಿರೋಧ ಮೆರವಣಿಗೆಗೆ ಇದನ್ನ ಹಾಕಬಾರ್ದು. ನೀವು ಒಬ್ರು ವಿರೋಧ ಮಾಡಿದ್ರೆ ಎಲ್ರು ಮಾಡ್ತಾರೆ. ಯಾರು ಹೋಗ್ಲಿಲ್ಲ ಅಂದ್ರೆ ಯಾರ ಹತ್ರ ಮಾಡಿಸ್ತಾರೆ? ಆದ್ರೆ ಯಾಕೆ ಆ ರೀತಿ ಮಾಡ್ತಾರೆ ಅವರು? ಅದು ಅವ್ರವ್ರ ಒಟ್ಟು ಹಣಕ್ಕಾಗಿ ಕೆಲವರು ಮಾಡಬಹುದು, ಮತ್ತು ಒಂದಿಷ್ಟು ಆಕರ್ಷಣೆಗಾಗಿ ಮಾಡಬಹುದು. ಅದನ್ನ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ವೈಯಕ್ತಿಕವಾದಂತ ಮಿನಿಮಮ್ 1.5 ಗಂಟೆ ಬೇಕು ಒಂದು ಸಣ್ಣ ಪ್ರಸಂಗವನ್ನ ಮಾಡೋದಕ್ಕಾದ್ರೂ. 3 ತಾಸು ಕೊಟ್ರೆ ಒಳ್ಳೇದು, ಸರಿಯಾಗಿ ಒಂದು ಚಿತ್ರಣ ಮಾಡೋದಕ್ಕಾಗತ್ತೆ. ಕೆಲವು ಸಲ ಅವರ ಅನಿವಾರ್ಯತೆ, ಮತ್ತೆ ಕೆಲವು ಪ್ಲೇಸ್ಗಳಲ್ಲಿ ಈಗ ಭಾಷೆನೇ ಬರದೇ ಇರುವವರಿಗೆ 3 ಗಂಟೆ ಕನ್ನಡವನ್ನು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದು ಈಗ ವಿದೇಶಗಳಲ್ಲಿ ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡ್ತಿರ್ತಾರೆ, ಅವ್ರಿಗೆ ನೀವು ಕನ್ನಡ ಭಾಷೆಯಲ್ಲೇ ನಾವು ಅರ್ಥ ಹೇಳೋದಕ್ಕೆ 3 ತಾಸು ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಆ ರೀತಿ ಅವರಿಗೂ ಬೇಸರ ಆಗ್ಬಾರ್ದು, ಈ ಕಲೆಯ ಒಂದು ಚಂದನೂ ಕೂಡ ಹೋಗ್ಬಾರ್ದು. ಆ ರೀತಿಯಲ್ಲಿ ನಾವು ಮಾಡಿ, ಈ ಕನ್ನಡ ಬರದೇ ಇರುವಂತಹ ಪ್ಲೇಸ್ಗಳಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಸಮರಿಯನ್ನ, ಈಗ ಒಂದು ಸೀನ್ ವೈಸ್, ಈ ಸೀನ್ ಆದ್ಮೇಲೆ ಈ ದೃಶ್ಯ ವೈಸ್ ಡಿವೈಡ್ ಮಾಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಆ ಪಾರ್ಟಿನ ಒಂದು ಸಾರಾಂಶವನ್ನ ಬರೆದು ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಫಾರಿನರ್ಸಿಗೆ ಅದು ಅರ್ಥ ಆಗತ್ತೆ. ಅವಾಗ ಅವ್ರಿಗೆ ಭಾಷೆ ಬರದಿದ್ರು ಭಾವ ಅರ್ಥ ಆಗತ್ತೆ. ನೃತ್ಯವನ್ನು ನೋಡ್ತಾರೆ, ಆ ನೃತ್ಯದ ಭಾವ ಏನು ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಸ್ವಲ್ಪ ಮಾತನ್ನ ಕಡಿಮೆ ಮಾಡಿ ಅಂತಹ ಪ್ಲೇಸ್ ಅಲ್ಲಿ ನಾವು ಪೂರ್ಣವಾದ ಒಂದು ಪ್ರಸಂಗವನ್ನ, ಆ ಪ್ರಸಂಗಕ್ಕೆ ಯಾವುದೇ ರೀತಿಯ ಒಂದು ಅಭಾಸ ಆಗದೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ನಂಗೆ ಕೃಷ್ಣ ಬರುವಂತ ಯಾವ ಪ್ರಸಂಗನೂ ಇಷ್ಟ. ಮಹಾಭಾರತದ್ದು ಒಟ್ಟಿನಲ್ಲಿ ಕೃಷ್ಣನ ಪಾತ್ರ ಕೃಷ್ಣ ಇರಬೇಕು ಆ ಪ್ರಸಂಗದಲ್ಲಿ, ಅದು ಇಷ್ಟ. ಆಮೇಲೆ ಮಹಾಭಾರತದ್ದು ಸಾಮಾನ್ಯವಾಗಿ ಪೌರಾಣಿಕ ಪ್ರಸಂಗಗಳೆಲ್ಲದೂ ನನಗಿಷ್ಟನೇ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ ಪದ್ಯಗಳನ್ನೆಲ್ಲ ಓದಿದಾಗ ನಿಮಗೆ ನಮ್ಮನ್ನು ನಾವು ಮೈ ಮರೆತು ಅದನ್ನು ಓದಿ ಅದರಲ್ಲಿ ತಲ್ಲಿನ ಹಾಕ್ತೀನಿ ನಾನು. ಯಾಕಂದರೆ ನನಗೆ ಅದು ಎಷ್ಟು ಹುಚ್ಚು ಅಂದರೆ, ಅಡುಗೆ ಮನೆಯಲ್ಲಿ ಒಂದು ಕಾಯಿ ತುರಿಯುವಾಗಿಂದ ಹಿಡಿದು ನನ್ನದೊಂದು ಲಯ ಅಥವಾ ತಾಳದ ಒಂದು ರಿದಮಲ್ಲಿ ಇರುತ್ತೆ ಅದು. ಅಥವಾ ಒಂದು ಒಗ್ಗರಣೆಗೆ ಇಟ್ಕೊಂಡು ಅದು ಸಾಸಿವೆ ಕಾಳು ಸಿಡಿಯೋ ಅಷ್ಟರಲ್ಲಿ ಒಂದು ಚಾಲು ಕುಣಿತ, ಅದೊಂದು 2-3 ನಿಮಿಷನೂ ನನಗೆ ವೇಸ್ಟ್ ಆಗಬಾರ್ದು. ಅದು ಎಷ್ಟೊತ್ತಿಗೆ ಅದೊಂದು ಆ ಒಂದು ಸ್ಫೂರ್ತಿ ಬರುತ್ತೆ ಹೇಳೋಕ್ಕಾಗಲ್ಲ. ಈ ಒಂದು ಅಲ್ಲಿ ಒಬ್ಬರು ಈ ಥರ ಕುಣಿದ್ರು, ಅದನ್ನು ಹಿಂಗೆ ಮಾಡಿದ್ರೆ ಹೆಂಗೆ, ಅದು ಹಾಂಗೆ ಮಾಡಿದ್ರೆ ಹೆಂಗೆ, ಈ ಪದ್ಯಕ್ಕೆ ಈ ಅರ್ಥ ಹೇಳಿದ್ರೆ ಹೆಂಗೆ. ಅವತ್ತು ಒಂದು ಆಟ ಆಯಿತು, ಇವತ್ತು ಆಟ ಆದಮೇಲೆ ಮರುದಿವಸ ಎಲ್ಲ ಅದೇ ಗುಂಗು ನಮಗೆ. ಅಲ್ಲಿ ನಾನು ಹಂಗೆ ಹೇಳಿದೆ, ಅದ್ರ ಬದಲು ಹಿಂಗೆ ಹೇಳಿದ್ರೆ ಹೆಂಗಾಗ್ತಿತ್ತು, ನಮ್ಮಲ್ಲೇ ನಾವು ಅದನ್ನು ಅನಲೈಸ್ ಮಾಡ್ತಾ ಹೋಗೋದು ಗುಂಗು.